ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ದಕ್ಷಿಣಾಯಣ ಪ್ರಾರಂಭ ಆಗುವಂತಹ ದಿನ ಆಗಿರುತ್ತೆ. ಜುಲೈ 26ನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರವಾದಂತಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ. ಜುಲೈ 28ನೇ ತಾರೀಕು ಕುಜ ಸಿಂಹ ರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಈ ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳು. ಜುಲೈ 10ನೇ ತಾರೀಕು ವ್ಯಾಸ ಪೌರ್ಣಿಮೆ. ಗುರುಗಳ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಗುರು ಪೌರ್ಣಿಮೆಯ ದಿವಸ ಗುರುಗಳ ದರ್ಶನ ಮಾಡಿ ಖಂಡಿತ ಚಾತುರ್ಮಾಸ ವ್ರತ ಪ್ರಾರಂಭ ಆಗುವಂಥದ್ದು. ಸಂಪೂರ್ಣ ಈ 2-3 ಮಾಸಗಳಲ್ಲಿ ಗುರುಗಳ ದರ್ಶನ ಮಾಡಿದರೆ, ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಬಹಳಷ್ಟು ಪುಣ್ಯ ಸಂಪಾದನೆ ಮಾಡೋದಕ್ಕೆ ಶುಭ ಆಗುತ್ತೆ. ಏಕೆಂದರೆ ಸೌರಮಂಡಲದ ಅಧಿಪತಿಯಾದಂತಹ ಸೂರ್ಯ ಆದಿತ್ಯ ಹೃದಯ ಅನ್ನುವಂಥದ್ದು ಯಾವುದಕ್ಕಾಗಿ ಪಠನೆ ಮಾಡ್ತೇವೆ ಅಂದರೆ, ಏನೇ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಸೂರ್ಯನಾರಾಯಣ, ಅವನನ್ನು ವೈದ್ಯನಾರಾಯಣ ಅಂತ ಕೂಡ ಹೇಳ್ತೇವೆ, ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಗುರು. ಯಾವುದೇ ಪ್ರಕೃತಿಯ ವಿಕೋಪಗಳುಂಟಾಗಲಿ ಅಥವಾ ಗ್ರಹಗಳಿಂದ ಉಂಟಾಗುವಂತಹ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಗುರು ಅನ್ನುವಂಥದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಗುರುದೃಷ್ಟಿಯಿಂದ ಶನಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಸೌರಮಂಡಲದ ಅಧಿಪತಿ ಸೂರ್ಯ ಗುರುಬ್ರಹ್ಮನಿಗೆ ಪರಮ ಮಿತ್ರನಾಗಿ ಕೆಲಸ ಮಾಡ್ತಾನೆ. ಕುಜನಿಗೆ ಪರಮ ಮಿತ್ರನಾದಂಥವನು ಗುರು. ಹೀಗೆ ಅವರಲ್ಲಿ ಬಹಳಷ್ಟು ಪರಾಕ್ರಮ ಗ್ರಹಗಳ ಜೊತೆ ಮಿತ್ರತ್ವ ಇರುತ್ತೆ. ತ್ರಿಮೂರ್ತಿಗಳಿಂದ ಉಂಟಾಗುವ ಸಮಸ್ಯೆಗಳಿಗೂ ಕೂಡ ಗುರುವಿನಲ್ಲಿ ಪರಿಹಾರಗಳನ್ನು ಕಾಣಬಹುದು ಅಂತ ಹೇಳ್ತೇವೆ. ಆ ರೀತಿಯಲ್ಲಿ ಗುರುಗಳ ದರ್ಶನ ಮಾಡಿದರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರಿಗೆ ಸಂಪೂರ್ಣ ಜುಲೈ 26ರ ತನಕ ಶುಕ್ರ ವ್ಯಯಭಾವದಲ್ಲಿರ್ತಾನೆ. ಧನಾಗಮನಗಳು ಅಥವಾ ಧನವ್ಯಯ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವಾಗ ಧನಕಾರಕ ಶುಕ್ರ ವ್ಯಯಭಾವದಲ್ಲಿ, ಅದರಲ್ಲೂ ಕೂಡ ಅವನು ಸ್ವಕ್ಷೇತ್ರದಲ್ಲಿರ್ತಾನೆ, ಸೊ ಅವನ ಪ್ರಭಾವಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಲಗ್ನಾಧಿಪತಿ ಬುಧ ದ್ವಿತೀಯದಲ್ಲಿದ್ದಾನೆ. ಈ ತಿಂಗಳ ಜುಲೈ 16ರ ನಂತರ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕುಟುಂಬ ಸ್ಥಾನದಲ್ಲಾಗುತ್ತೆ. ಲಗ್ನದಲ್ಲಿ ಗುರುವಿನ ಸಂಚಾರ. ಒಂದು ರೀತಿಯಲ್ಲಿ ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದನ್ನು ಪರಿಗಣಿಸ್ಬೋದು. ಯಾಕೆಂದರೆ ಗುರು ಜನ್ಮರಾಶಿಯಲ್ಲಿದ್ದರೂ ಕೂಡ ಅವನು ನೋಡುವಂತಹ ಸ್ಥಾನಗಳನ್ನು ಶುಭ ಮಾಡ್ತಾನೆ. ಸಪ್ತಮಾಧಿಪತಿಯಾಗಿ ಗುರು ಗಜಕೇಸರಿ ಯೋಗದಲ್ಲಿರ್ತಾನೆ. ಹಾಗೆ ಕರ್ಮಾಧಿಪತಿ ಮಿಥುನ ರಾಶಿಯವರಿಗೆ ಎರಡೂ ಕಡೆ ಕೇಂದ್ರ ಸ್ಥಾನಗಳ ಅಧಿಪತಿಯಾದಂತಹ ಗುರು ಜನ್ಮದಲ್ಲಿರೋದು ಒಂದು ಗುರುಬಲ ಅನ್ನುವಂಥದ್ದು ಹೆಚ್ಚಾಗಿ ಸಿಗುತ್ತೆ. ಜನ್ಮಗುರು ಸ್ವಲ್ಪ ದುಃಖಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಬಟ್ ಅವನು ನೋಡುವಂತಹ ಕ್ಷೇತ್ರಗಳನ್ನು ಅವನು ಅಭಿವೃದ್ಧಿ ಮಾಡ್ತಾನೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನವನ್ನು ಗುರು ನೋಡ್ತಾನೆ. ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಭಾಗ್ಯಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಸೊ ಇದೆಲ್ಲ ಈ ಭಾವಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಗುರು ಅನುಗ್ರಹ ಖಂಡಿತ ಮಿಥುನ ರಾಶಿಯವರಿಗೆ ಸಿಗುತ್ತೆ. ಸ್ವಲ್ಪ ಗುರುಗಳ ಸ್ತೋತ್ರಗಳನ್ನು ಹೆಚ್ಚಾಗಿ ಪಠನೆ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ವ್ಯಾಸ ಪೌರ್ಣಮಿ ಗುರುಗಳ ದರ್ಶನ ಮಾಡಿ ಖಂಡಿತ ಶುಭ ಆಗುತ್ತೆ. ಇದು ಅತ್ಯಂತ ಅವಶ್ಯಕ ಕೂಡ. ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ ಮನುಷ್ಯ ಕೆಲವೊಂದಷ್ಟು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ, ಬಟ್ ಇದು ಅತಿ ಸುಲಭದಲ್ಲಿ ಸಿಗುವ ಅತಿ ದೊಡ್ಡ ಪರಿಹಾರ. ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಮಾಡಿ, ಚಾತುರ್ಮಾಸ ವ್ರತ ಪ್ರಾರಂಭ ಆಗುವಂಥ ಗುರು ಪೌರ್ಣಿಮಾ, ಇವೆಲ್ಲ ಬಹಳ ಅದ್ಭುತವಾದಂತಹ ಪರ್ವಕಾಲಗಳು. ಈ ಸಮಯದಲ್ಲಿ ಗುರುಗಳ ದರ್ಶನ ಮಾಡಿದರೆ ಆರೋಗ್ಯ, ಮಾನಸಿಕ ನೆಮ್ಮದಿ ಇದೆಲ್ಲ ಖಂಡಿತ ಅಭಿವೃದ್ಧಿ ಆಗುತ್ತೆ. ಹೆಚ್ಚಿನದಾಗಿ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗುತ್ತೆ ಈ ಪರಿಹಾರಗಳನ್ನು ಮಾಡೋದರಿಂದ.
ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಜುಲೈ 16ರಿಂದ ಪ್ರಾರಂಭ ಆಗುತ್ತೆ. ನಿಪುಣ ಯೋಗ ಅಂತ ಹೇಳ್ತೇವೆ. ವಾಕ್ಯಗಳಿಗೆ ಒಂದು ವೆಯ್ಟ್ ಬರುತ್ತೆ. ಜುಲೈ 16ರ ನಂತರ ಯಾವುದೇ ಒಂದು ವಾಕ್ಯಗಳಿಂದ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಹಣಕಾಸಿನಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡಬಹುದು. ಧನಾಗಮನಗಳು ಶುಭ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣ್ತೀರ. ಶುಕ್ರ ವ್ಯಯಭಾವದಿಂದ ಹೊರಗೆ ಬರೋದು ಈ ತಿಂಗಳ ಅಂತ್ಯ ಭಾಗದಲ್ಲಿ, ಅಂದರೆ ಜುಲೈ 26ರ ನಂತರ ಮಿಥುನ ರಾಶಿಯವರು ಹೆಚ್ಚಿನ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಕಾಣಬಹುದು. ಅಲ್ಲಿಯ ತನಕ ಧನಾಗಮನ ವಿಳಂಬ ಆಗುತ್ತೆ ಅಥವಾ ಧನ ವ್ಯಯ ಆಗುವಂಥದ್ದು, ಅಂದರೆ ಖರ್ಚಾಗೋದು ಸ್ವಲ್ಪ ಜಾಸ್ತಿ ಇರುತ್ತೆ, ಖಂಡಿತ ಇರುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ಸ್ವಲ್ಪ ಜುಲೈ 16ರ ತನಕ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದು. ಬುಧಾದಿತ್ಯ ಯೋಗದ ಅವಶ್ಯಕತೆಗಳು ತುಂಬ ಇರುತ್ತೆ. ನಿಪುಣತೆ ಅನ್ನೋದು ಬಂದಾಗ ಸಿಕ್ಸ್ ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ ಸಮಯದಲ್ಲಿ ಯಾವುದೇ ತೀರ್ಮಾನಗಳನ್ನು ತಗೊಂಡ್ರೆ ಖಂಡಿತ ಶುಭ. ಮೂರನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ. ಕುಜ ಕೇತುಗ್ರಸ್ತನಾಗಿ ಆ ಸ್ಥಾನದಲ್ಲಿರೋದ್ರಿಂದ ಷಷ್ಠಾಧಿಪತಿ ಕುಜ ಮೂರನೇ ಮನೆಯಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಒಡಹುಟ್ಟುಗಳಲ್ಲಿ ಅದರಲ್ಲೂ ಅಣ್ಣ ತಮ್ಮಂದರಿಗೆ ಆರೋಗ್ಯದ ವ್ಯತ್ಯಾಸಗಳು ಸಣ್ಣ ಪ್ರಮಾಣದಲ್ಲಿ ಉಂಟಾಗುತ್ತೆ. ಅದು ಕೂಡ ರಕ್ತದೋಷಗಳಿಗೆ ಸಂಬಂಧಪಡುವಂಥದ್ದು ಸ್ವಲ್ಪ ಅಪ್ಲೈ ಆಗುತ್ತೆ. ಜುಲೈ 28ರ ನಂತರ ಕುಜನ ಪರಿವರ್ತನೆ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ತಂದುಕೊಡುತ್ತೆ. ಯಾಕೆಂದರೆ ಸರ್ಪದೋಷ ಪರಾಕ್ರಮ ಸ್ಥಾನದಲ್ಲಾಗಿದೆ, ಖಂಡಿತ ಶುಭ. ಪರಾಕ್ರಮದಿಂದ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಮಿಥುನ ರಾಶಿಯವರು ಯಶಸ್ಸನ್ನು ಕಾಣ್ತೀರಾ. ಯಾವುದೇ ಬ್ಯಾಂಕ್ ಲೋನ್ಗಳು ಅಥವಾ ಧನಾಗಮನಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಜುಲೈ 26ರ ನಂತರದಿಂದ ಕಂಟಿನ್ಯೂಸ್ ಆಗಿ ಒಂದು 2-3 ತಿಂಗಳ ಕಾಲ ಫೈನಾನ್ಷಿಯಲಿ ತುಂಬ ಅನುಕೂಲಗಳನ್ನು ಕಾಣ್ತೀರಾ. ಜುಲೈ ತಿಂಗಳಲ್ಲಿ 26ರ ತನಕ ಸ್ವಲ್ಪ ಹಿನ್ನಡೆಗಳು ಇರುತ್ತೆ ಈ ವಿಚಾರದಲ್ಲಿ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ, ವಾಹನದ ಪರಿವರ್ತನೆಗಳು ಇದೆಲ್ಲ ಜುಲೈ 16ರ ನಂತರ ಮಿಥುನ ರಾಶಿಯವರಿಗೆ ಶುಭ ಆಗುತ್ತೆ. ಯಾವುದೇ ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳಿದ್ದರೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಜುಲೈ 28ರ ನಂತರ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಜುಲೈ 28ರ ನಂತರ ಯಾವುದೇ ವಾಹನ, ಪ್ರಾಪರ್ಟಿ ಇಂತಹ ಪರಿವರ್ತನೆಗಳು ಅಥವಾ ಖರೀದಿ ಮಾಡುವಂಥದ್ದಿದ್ದರೆ ಮಿಥುನ ರಾಶಿಯವರಿಗೆ ಶುಭ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಅನುಕೂಲ ಆಗುತ್ತೆ. ಸ್ವಲ್ಪ ಟೆನ್ಷನ್ ಇರುತ್ತೆ, ಬಟ್ 5th ಹೌಸ್ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ, ಖಂಡಿತ ಶುಭ ಆಗುತ್ತೆ. ಮಾತೃವಿನ ಆರೋಗ್ಯದ ಬಗ್ಗೆನೂ ಕೂಡ ಯಾವುದೇ ಸಮಸ್ಯೆಗಳಿಲ್ಲ, ಅಭಿವೃದ್ಧಿಗಳನ್ನು ಕಾಣ್ತೀರ. ಸೊ ಎಜುಕೇಷನ್, ವಾಹನ, ಪ್ರಾಪರ್ಟಿ ಖಂಡಿತ ಶುಭ ಆಗುತ್ತೆ ಜುಲೈ 28ರ ನಂತರದಲ್ಲಿ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಸ್ಥಾನಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದರೂ ಕೂಡ ಆ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಸಂತಾನದ ಅಂಚಿನಲ್ಲಿರುವವರಿಗೆ ಶುಭ. ಮಕ್ಕಳಿಗೂ ಕೂಡ ಆರೋಗ್ಯದಲ್ಲಿ ಅಭಿವೃದ್ಧಿ, ಉತ್ತಮ ವಿದ್ಯಾಭ್ಯಾಸ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. 6ನೇ ಮನೆಯನ್ನು ಶತ್ರು, ಋಣ, ರೋಗ ಸ್ಥಾನ. ಷಷ್ಠಾಧಿಪತಿ ಕುಜ 3ರಲ್ಲಿ ಕೇತುಗ್ರಸ್ತನಾಗಿದ್ದಾನೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಖಂಡಿತ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಸರ್ಪದೋಷಗಳಿರೋದ್ರಿಂದ ಘರ್ಷಣೆ ಅಥವಾ ತೀವ್ರತೆಗಳು ಸ್ವಲ್ಪ ಇರುತ್ತೆ, ಬಟ್ ಖಂಡಿತ ಅನುಕೂಲ ಆಗುತ್ತೆ. ಕುಜ 3ರಲ್ಲಿ ಒಳಿತನ್ನೇ ಮಾಡ್ತಾನೆ, ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ಕುಜನ ದೃಷ್ಟಿ 6ನೇ ಮನೆ ಮೇಲೆ ಬೀಳುತ್ತೆ. ಮಿಥುನ ರಾಶಿಯವರಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಧನಾಗಮನಗಳಿಗೆ ಶುಕ್ರ ಜನ್ಮರಾಶಿಗೆ ಬರೋದು ಈ ತಿಂಗಳ 26ರ ನಂತರದಲ್ಲಿ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ ಅಂತ ಹೇಳ್ತೇವೆ. ಗುರುದೃಷ್ಟಿ ಮಾಂಗಲ್ಯ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ದಂಪತಿಗಳು ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು, ಮಾನಸಿಕ ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಹಾಗೆ ವಿವಾಹದ ಅಂಚಿನಲ್ಲಿರುವವರಿಗೆ ಉತ್ತಮ ಗುರುಬಲ, ಏಕೆಂದರೆ ಯಾವಾಗ ಗುರುದೃಷ್ಟಿ ಮಾಂಗಲ್ಯ ಸ್ಥಾನದ ಮೇಲೆ ಬೀಳುತ್ತೆ, ಖಂಡಿತ ಶುಭ ಆಗುತ್ತೆ. ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಗುರು ರಿಟ್ರೋಗೇಷನ್ ವಕ್ರನಾಗಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಈಗಿಂದ ವೈವಾಹಿಕ ಜೀವನದ ನಿರೀಕ್ಷೆಯಲ್ಲಿರುವಂತಹ ಮಿಥುನ ರಾಶಿಯವರು ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಈ ವರ್ಷದ ಅಂತ್ಯ ಭಾಗದಲ್ಲಿ ವಿವಾಹ ಇಂಥದ್ದನ್ನು ಖಂಡಿತ ಕಾಣ್ತೀರಾ. ಶುಭ ಆಗುತ್ತೆ ಕೂಡ, ಯಾವುದೇ ಸಮಸ್ಯೆಗಳಿಲ್ಲ.
ಮೃತ್ಯು ಸ್ಥಾನಾಧಿಪತಿಯಾಗಿ ಶನಿ ಕರ್ಮದಲ್ಲಿದ್ದಾನೆ, ಕರ್ಮಾಧಿಪತಿ ಜನ್ಮದಲ್ಲಿದ್ದಾನೆ. ಸೊ ಜನ್ಮಗುರು ಸ್ವಲ್ಪ ದುಃಖಗಳನ್ನು ಕೊಡ್ತಾನೆ. ಅಷ್ಟಮ ಮೃತ್ಯು ಸ್ಥಾನಾಧಿಪತಿ ಶನಿ ಕರ್ಮದಲ್ಲಿರೋದ್ರಿಂದ ಕರ್ಮದಲ್ಲಿ ಸ್ವಲ್ಪ ಟೆನ್ಷನ್ಗಳನ್ನು ಕ್ರಿಯೇಟ್ ಮಾಡ್ತಾನೆ. ಗುರು ಶನಿಯ ವಿಚಾರವಾಗಿ ಪರಿಹಾರಗಳನ್ನು ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ. ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ಖಂಡಿತ ಶುಭ ಆಗುತ್ತೆ. ಕುಜನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇರುತ್ತೆ. ಈ ತಿಂಗಳ 28ರ ನಂತರದಲ್ಲಿ ಶನಿ ದೃಷ್ಟಿ ಕುಜನ ಮೇಲೆ ಬೀಳುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಅಥವಾ ಟೆನ್ಷನ್ಗಳನ್ನು ಶನಿ ಮತ್ತು ಕುಜ ಕೊಡ್ತಾರೆ. ಪರಿಹಾರಾರ್ಥವಾಗಿ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠನೆ ಮಾಡಿ. ಯಾವುದಾದ್ರೂ ಒಂದು ಸ್ತೋತ್ರವನ್ನಾದರೂ ಪಠನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಹಾಗೆ ಆಂಜನೇಯನ ದರ್ಶನ ಮಾಡಿ, ಶನಿವಾರದ ದಿವಸ ತುಳಸಿ ಹಾರ ಇಂಥದ್ದನ್ನು ಸಮರ್ಪಣೆ ಮಾಡಿ, ಅರ್ಚನೆ ಅಥವಾ ಅಭಿಷೇಕ ತಿಂಗಳಲ್ಲಿ ಒಂದು ಶನಿವಾರ ಮಾಡಿದರೆ ಖಂಡಿತ ಅನುಕೂಲ ಆಗುತ್ತೆ. ಯಾಕೆಂದರೆ ಮಿಥುನ ರಾಶಿಯವರು ಯಾರೆಲ್ಲ ಈ ಮಾಸ ಭವಿಷ್ಯಗಳನ್ನು ನೋಡ್ತೀರ, ಅವರಿಗೆ ಉದ್ಯೋಗದಲ್ಲಿ ಒಂದು ಸ್ಥಿರತೆ ಅಥವಾ ನೆಮ್ಮದಿಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಇನ್ನು 1-1.5 ವರ್ಷಗಳ ಕಾಲ, ಗುರು ಜನ್ಮದಲ್ಲಿ 1 ವರ್ಷ ಇರ್ತಾನೆ, ಶನಿ 2.5 ವರ್ಷ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿರ್ತಾನೆ. ಆಂಜನೇಯನ ದರ್ಶನ, ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಓದುವಂಥದ್ದು ಉದ್ಯೋಗದಲ್ಲಿ ಒಂದು ಸ್ಟೆಬಿಲಿಟಿ ಅಥವಾ ಕಿರಿಕಿರಿಗಳನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. 9ನೇ ಮನೆಯನ್ನು ಭಾಗ್ಯಸ್ಥಾನ, ಭಾಗ್ಯಾಧಿಪತಿ ಶನಿ ಕರ್ಮದಲ್ಲಿದ್ದಾನೆ. ವಿಪರೀತ ವೃತ್ತಿ ಜೀವನದಲ್ಲಿ ಟೆನ್ಷನ್ಗಳಾದರೂ ಕೂಡ ಅದು ಸಾಲ್ವ್ ಆಗುತ್ತೆ, ಅಥವಾ ಅದನ್ನು ಹ್ಯಾಂಡ್ಲ್ ಮಾಡಿದರೆ ಭಾಗ್ಯೋದಯಗಳನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡ್ಬೋದು. ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ. ಭಾಗ್ಯದಲ್ಲಿ ರಾಹು ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಶೇರ್ ವ್ಯವಹಾರಗಳು ಅಥವಾ ಸ್ವಂತ ವ್ಯವಹಾರ, ಬಿಸ್ನೆಸ್, ಕಬ್ಬಿಣಕ್ಕೆ ಸಂಬಂಧಪಡುವಂತಹ ಉದ್ಯೋಗ, ಇಂಡಸ್ಟ್ರಿ ಇವೆಲ್ಲದೂ ಕೂಡ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿ ನಡೆಯುತ್ತೆ. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಕರ್ಮ ಉದ್ಯೋಗದಲ್ಲಿ ಶನಿ ಸಂಚಾರ ಆಗೋದ್ರಿಂದ ಸ್ವಲ್ಪ ಪರಿಶ್ರಮ ಅನ್ನೋದನ್ನು ಶನಿ ಹೆಚ್ಚಾಗಿಯೇ ಕೊಡ್ತಾನೆ. ಅಂದರೆ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ ಇರುತ್ತೆ, ರಿಸಲ್ಟ್ ಕಡಿಮೆ ಅಂತ ಅನಿಸುತ್ತೆ. ಬಟ್ ಈ ವರ್ಷದ ಅಂತ್ಯ ಭಾಗದಲ್ಲಿ ಗುರು ಯಾವಾಗ ಧನಸ್ಥಾನದಲ್ಲಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ, ಇಲ್ಲಿ ಮಾಡಿದಂತಹ ಕೆಲಸಗಳು ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಅತಿ ಹೆಚ್ಚಿನ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಈ ಸಮಯದಲ್ಲಿ ಪ್ರಯತ್ನಗಳನ್ನು ಖಂಡಿತ ಜಾಸ್ತಿ ಮಾಡಿದರೆ ಶನಿ ಬೆವರಿಳಿಸದೆ ಫಲ ಕೊಡೋದಿಲ್ಲ ಅಂತ. ಅವನು ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾಗ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಿದರೆ ಪ್ರತಿಫಲಗಳನ್ನು ಖಂಡಿತವಾಗಲೂ ಕೊಡ್ತಾನೆ ಅವನು ಮುಂದಿನ ದಿನಗಳಲ್ಲಿ. ಏಕಾದಶ ಲಾಭಸ್ಥಾನ, ಲಾಭಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಲಾಭಾಧಿಪತಿ ಕುಜ ಪರಾಕ್ರಮದಲ್ಲಿದ್ದಾನೆ. ಈ ತಿಂಗಳ ಅಂತ್ಯ ಭಾಗದ ತನಕ 6 ಮತ್ತು 11ರ ಅಧಿಪತಿಯಾದ ಕುಜ 3ರಲ್ಲಿರುವಂಥದ್ದು ಖಂಡಿತ ಶುಭ ಆಗುತ್ತೆ. ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಅತಿ ಹೆಚ್ಚಿನ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಶುಕ್ರ ವ್ಯಯದಲ್ಲಿದ್ದರೆ ಪುಣ್ಯ ಸಂಪಾದನೆ ಖಂಡಿತ ಶುಭ. ಯಾವುದಾದ್ರೂ ದೇವಿಯ ದರ್ಶನ ಮಾಡಿದರೆ ಧನಾಗಮನಗಳಿಗೆ ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ಜುಲೈ 26ರ ತನಕ ಶುಕ್ರ ಪರಿವರ್ತನೆ ಆಗುವ ತನಕ ಹಣಕಾಸಿನಲ್ಲಿ ಸ್ವಲ್ಪ ಹಿನ್ನಡೆಗಳು ಇರುತ್ತೆ. ತದನಂತರದಲ್ಲಿ ಒಂದು 2-3 ತಿಂಗಳ ಕಾಲ ಹಣಕಾಸಿನ ವಿಚಾರ ತುಂಬ ಅಭಿವೃದ್ಧಿಗೆ ಬರುತ್ತೆ. ಕರ್ಮದಲ್ಲಿರುವಂತಹ ಸಮಸ್ಯೆಗಳು ಕೂಡ ನಿಧಾನವಾಗಿ ಬಗೆಹರಿಯುತ್ತೆ. ಸೊ ಈ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಎಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.